ದಂಧೆ ಈ ದಂಧೆ ಎಲ್ಲಾ ದಂಧೆ ಆಯಿತು. ಈಗ ಹಾವೇರಿ ಜಿಲ್ಲೆಯಲ್ಲಿ ಗ್ಯಾಸ್ ಮಾರಾಟದ ದಂಧೆ ಕೂಡ ಬಯಲಾಗಿದೆ. ಗ್ರಾಮೀಣ ಭಾಗಕ್ಕೆ ಬರ್ತಿದ್ದಂತಹ ಗ್ಯಾಸ್ ದಂಧೆ ಈಗ ಶುರುವಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಬಯಲಾಯಿತು ಗ್ಯಾಸ್ ಮಾರಾಟದ ದಂಧೆ. ಗ್ರಾಮೀಣ ಭಾಗಕ್ಕೆ ಅನಧಿಕೃತವಾಗಿ ನುಗ್ಗಿದ ನಗರ ಗ್ಯಾಸ್ ಏಜೆಂಟ್ ನಿಯಮ ಮೀರಿ 15 ಕಿಲೋಮೀಟರ್ ವ್ಯಾಪ್ತಿ ದಾಟಿ ಗ್ಯಾಸ್ ಪೂರೈಕೆ. ಏಜೆಂಟರ್ ಮೂಲಕ ಗ್ರಾಮೀಣ ಗ್ರಾಹಕರಿಗೆ ಸಿಲಿಂಡರ್ ಸಪ್ಲೈ. ಹಂಸಬಾವಿ ಬಳಿ ಗ್ಯಾಸ್ ವಾಹನ ತಡೆದು ಗ್ರಾಮೀಣ ವಿತರಕರು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಗ್ಯಾಸ್ ವಾಹನ ಪೊಲೀಸರ ವಶಕ್ಕೆ. ರಾತ್ರಿ ವೇಳೆ ಗ್ಯಾಸ್ ಅನ್ಲೋಡ್ ಮಾಡಿದ ವಿತರಣೆಯ ಆರೋಪ. ಹಳೆಯ ಕನೆಕ್ಷನ್ ನೆಪದಲ್ಲಿ ಗ್ರಾಮೀಣ ಭಾಗದಲ್ಲಿ ವಿತರಕರಿಂದ ಕಳ್ಳಾಟ ನಡೀತಾ ಇದೆ. ಗ್ರಾಮೀಣ ವಿತರಕರ ವ್ಯಾಪಾರಕ್ಕೆ ಭಾರಿ ಹೊಡೆತ ನೀಡಿದ ಅಕ್ರಮ ಪೂರೈಕೆ. 2016-17ರಲ್ಲಿ ನೇಮಕವಾದಂತಹ ಗ್ರಾಮೀಣ ವಿತರಕರ ಅಸ್ತಿತ್ವಕ್ಕೆ ಈಗ ಸಂಕಷ್ಟ. ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳಿಗೆ ವಿತರಕರು ದೂರನ್ನ ಸಲ್ಲಿಸಿದ್ರು. ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆಗೂ ಹಲವು ಬಾರಿ ಮನವಿಯನ್ನ ಮಾಡಿದ್ರು. 400ಕ್ಕೂ ಹೆಚ್ಚು ಗ್ರಾಮೀಣ ಗ್ಯಾಸ್ ವಿತರಕರಿಂದ ವಾಹನ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಗ್ರಾಹಕರನ್ನ ಸೆಳೆಯಲು ಅನಧಿಕೃತ ಏಜೆಂಟರ ಸೆಂಟರ್ ಆಫ್ ಅಟ್ರಾಕ್ಷನ್. ಎಸ್, ಹಾವೇರಿಯಲ್ಲಿ ಈಗ ಗ್ಯಾಸ್ ಮಾರಾಟದ ದಂಧೆ ಬಯಲಾಗಿದೆ. ಆ್ಯಕ್ಚುಲಿ ಅವ್ರಿಗೆ ಲಿಮಿಟ್ ಇದೆ. ಲಿಮಿಟನ್ನು ಮೀರಿ ಅಂದರೆ 15 ಕಿಲೋಮೀಟರ್ ಲಿಮಿಟ್ ಇರಬೇಕು, ಐ ಥಿಂಕ್ ಸೊ ಆ ಲಿಮಿಟನ್ನು ಮೀರಿ ಗ್ಯಾಸನ್ನು ಪೂರೈಕೆ ಮಾಡ್ತಾಯಿದ್ರು. ಅದು ಏನು ಗ್ಯಾಸ್ ಅಂತಲೇ ಅನಧಿಕೃತ ಸಿಲಿಂಡರ್ಗಳನ್ನ ಕೊಡ್ತಾಯಿದ್ರು. ಸೊ ಇದರಿಂದ ಈಗ ಸಿಕ್ಕಾಕೊಂಡಿದ್ದಾರೆ. ಏಜೆಂಟರ್ಗಳ ಮೂಲಕ ಗ್ರಾಮೀಣ ಗ್ರಾಹಕರಿಗೆ ಸಿಲಿಂಡರ್ ಸಪ್ಲೈ ಆಗ್ತಾ ಇತ್ತು. ಆದರೆ ಈ ಒಂದು ಏನು ಸಪ್ಲೈ ಆಗ್ತಿತ್ತು, ಈ ಒಂದು ವಾಹನವನ್ನು ತಡೆದು ಗ್ರಾಮೀಣ ವಿತರಕರು ಅಲ್ಲಿ ತಡೀತಾರೆ. ತಡೆದು ಬಿಟ್ಟು ಕೇಳ್ತಾರೆ, ಯಾರಿದು, ಏನಿದು, ಹೆಂಗೆ ಬಂತು, ಯಾರಿಗೆ ಬಂತು ಅಂತ. ಸೊ ಆ ತಡೆದ ಮೇಲೆ ಗೊತ್ತಾಯಿತು, ವಿಚಾರಣೆ ಮಾಡಿದ ಮೇಲೆ ಗೊತ್ತಾಯಿತು ಇದು ಗ್ಯಾಸ್ ದೊಡ್ಡ ದಂಧೆ ನಡೀತಾ ಇದೆ ಹಾವೇರಿ ಜಿಲ್ಲೆಯಲ್ಲಿ ಅಂತ ಹೇಳಿದ್ರಿ. ನಾವೀಗ ಒಂದು ಗಂಟೆಯಿಂದ ಫೋನ್ ಮಾಡಿದಾಗ ಅಲ್ಲಿ ಹೋಗಿ ನಮ್ದು ಗಾಡಿ ಬರೋ ಲೇಟ್ ಆಗುತ್ತೆ, ಅವ್ರ ಮನೇಲಿ ತಗೊಳ್ರಿ ಅಂತ ನಾನು 5-6 ಕಡೆಯಿಂದ ಫೋನ್ ಮಾಡಿದ್ದೀನಿ. 5-6 ಕಡೆಗೂ ಅದೇ ಮೆಸ್ ಬಂದಿದೆ. ಹಾಂ, ಅಲ್ಲ ಈಗ ಮನೆಗಿಲ್ಲ ಅಂತಂದ್ರೆ ನಾಗರಾಜು ಅಲ್ಲಿ ಮನೆಯಲ್ಲಿ ತಗೋಬಹುದು. ನನ್ನ 15 ಕಿಲೋಮೀಟರ್ ವ್ಯಾಪ್ತಿ ಒಳಗೆ HP ಆಗಲಿ, IOC ಆಗಲಿ ಮತ್ತು ಭಾರತ್ ಆಗಲಿ ಯಾರ ಬಂದು ಸಪ್ಲೈ ಮಾಡಿರಿ. ನಾಳೆ ಬೆಳಗ್ಗೆ ಅವ್ರ ಗಾಡಿ ಬಂದ ತಕ್ಷಣ ನಾನು ಪೆಟ್ರೋಲ್ ತೊಗೊಂಡು ನನ್ನ ಮೇಲೆ ನಾನು ಸುರ್ಕೊಂತೀನಿ. ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು. ನಾಳೆ ನಾ ಇರ್ತಾನೆ ಇಲ್ಲ ಗೊತ್ತಿಲ್ಲ. ನನ್ನ ಮೇಲೆ ನಾನು ಸುರಿಕೊಂಡು ಅವ್ರ ಗಾಡಿ ಒಳಗೆ ಹತ್ತಿ ನಾನು ಬೆಂಕಿ ಹಚ್ಕೊಂತೀನಿ. ಅವಾಗಾರ ಕೇಸ್ ರಿಜಿಸ್ಟರ್ ಆಕತ್ತಲ್ಲ. ಇದು ಫುಡ್ DDಗೂ ಸಂಬಂಧ ಇಲ್ಲ, ತಹಶೀಲ್ದಾರಿಗೂ ಸಂಬಂಧ ಇಲ್ಲ, PSIಗೂ ಸಂಬಂಧ ಇಲ್ಲ, CPIಗೂ ಸಂಬಂಧ ಇಲ್ಲ. ಮತ್ತು ನಾವು ಯಾರ ಹತ್ರ ಹೋಗ್ಬೇಕು ಅದನ್ನು ಮಾಹಿತಿ ನಾಳೆ ಬೆಳಗ್ಗೆ 9 ಗಂಟೆ ಒಳಗೆ ಕೊಡ್ರಿ. ಇಲ್ಲ ಅಂತಂದ್ರೆ ನಾನು 100ಕ್ಕೆ 100 ಆ ಗಾಡಿ ಬಂದು ಅಂದ್ರೆ. ಹಾವೇರಿ ಜಿಲ್ಲೆಯಲ್ಲಿ ಗ್ಯಾಸ್ ದಂಧೆ ಆಗಿದೆ. 15 ಕಿಲೋಮೀಟರ್ ವ್ಯಾಪ್ತಿ ಅಷ್ಟೇ ಅವರಿಗೆ ಸೀಮಿತವಾಗಿರ್ತಿತ್ತು. ಆದರೆ ಈಗ ಅದನ್ನು ಮೀರಿ ಈಗ ಅನಧಿಕೃತವಾಗಿ ಸಿಲಿಂಡರನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಅನಧಿಕೃತವಾಗಿ ಸಿಲಿಂಡರ್ ಸಪ್ಲೈ ಮಾಡುವಂತಹ ವೇಳೆಯಲ್ಲಿ ಆ ಗಾಡಿಯನ್ನು ತಡೀತಾರೆ. ಗೊತ್ತಾಗುತ್ತೆ ಅಲ್ಲಿ ಅವರಿಗೆ ಗ್ಯಾಸ್ ಇದು ಎಲ್ಲೋ ಅನಧಿಕೃತವಾಗಿ ಹೋಗ್ತಾ ಇದೆ ಅಂತೇಳಿ. ಇದೊಂದು ದಂಧೆ, ದೊಡ್ಡ ದಂಧೆ ನಡೀತಿದೆ ಅಂತ. ಸೊ ಅಲ್ಲಿ ತಡೆದ ಮೇಲೆ ಗೊತ್ತಾಗುತ್ತೆ ಇದು ದಂಧೆನೇ ನಡೀತಿರೋದು ಅಂತ. ಹೀಗಾಗಿ ಅಲ್ಲಿರುವಂತಹವರು ಕೇಳ್ತಾರೆ, ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆಯನ್ನು ಮಾಡಿ ಅದಾದ ಮೇಲೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಅವರು ಗಮನಿಸ್ತಾ ಇರ್ಬೋದು. ಅವರು ವಿಡಿಯೋದಲ್ಲೂ ಕೂಡ ಹೇಳ್ತಾರೆ, ನಾಳೆಯಿಂದ ಈ ಥರ ಏನಾದ್ರು ದಂಧೆ ನಡೀತಾ ಇದ್ರೆ ಸರಿ ಇರಲ್ಲ, ನಾನೇ ಪೆಟ್ರೋಲ್ ಹಾಕ್ಕೊಂಡು ಸತ್ತೋಗ್ತೀನಿ ಅಂತಲೂ ಸಹ ವಿಡಿಯೋ ಬೈಟ್ ಮೂಲಕ ಹೇಳ್ಕೊಂಡಿದ್ದಾರೆ. ಏಜೆಂಟರ್ ಮೂಲಕ ಗ್ರಾಮೀಣ ಗ್ರಾಹಕರಿಗೆ ಇದು ಸಪ್ಲೈ ಆಗುವಂತಹದ್ದು ಸಿಲಿಂಡರು. ಸೊ ಇದೊಂದು ದೊಡ್ಡ ದಂಧೆ ಅಂತ ಹೇಳ್ಬೋದು.